ಎಂತ ಸಹಿಸಿಯಾರು ಅವರು ಹೇಗಿದ್ದಾರೆ ಹೇಳುವೆಯಾ? ಶತ್ರುಘ್ನ ಜನನಿ ಎನಿಗೂ ಸಂಪದ ವೀರನು ಮನಗೆ ಕುದವನು ಎನಿಗೂ ಸಂಪದ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಕಿರಣೇನು ನೀರಿರುವದಿರುವ ಜನನಿಗೆ ಅಯೋಧ್ಯೆಯ ಸೌಖ್ಯದ ಬಗ್ಗೆ ಕೇಳಿದೆಯಾ? ಅಗ್ನಿಯಂತೆ ಪಾವನ ಚರಿತರಾದಂತ ನಿನ್ನಲ್ಲಿ ಕಲೆಯನ್ನು ಕಂಡ ಅಯೋಧ್ಯೆಯ ಬಗ್ಗೆ ಕೇಳಿದೆಯಾ ತಾಯಿ? ತುಂಬು ಗರ್ಭಿಣಿ ಎನ್ನುವುದನ್ನು ನೋಡದೆ ಕಾಡಿಗಟ್ಟಿದಂತ ಅಯೋಧ್ಯೆಯ ಪ್ರಜೆಗಳ ಬಗ್ಗೆ ಕೇಳಿದೆಯಾ ತಾಯಿ? ಹೌದು ಕಂದ. ಎಂಥ ಮನಸ್ಸಮ್ಮ, ಎಂಥ ಮನಸ್ಸಮ್ಮ. ಯಾಕೆ ಹೋಗಬೇಕು ನಾವು ವೈಕುಂಠಕ್ಕೆ? ಇಲ್ಲೇ ಉಂಟಲ್ಲ ನಿನ್ನ ಹೃದಯದಲ್ಲಿ ಕ್ಷೀರ ಸಾಗರ. ಬೇರೆ ಕ್ಷೀರ ಸಾಗರ ಹುಡುಕಬೇಕು ಅಮ್ಮ. ಅದರಲ್ಲಿ ಹುಳಿಯನ್ನು ಕಂಡರಲ್ಲ ತಾಯಿ. ತಾಯೇ, ಯಾರ ಸೌಖ್ಯವನ್ನು ಹೇಳಲಿ ಅಮ್ಮ? ಎಲ್ಲವೂ ಮೇಲ್ನೋಟಕ್ಕೆ ಸೌಖ್ಯವಾಗಿಯೇ ಕಾಣ್ತದೆ, ಯಾಂತ್ರಿಕವಾಗಿ ನಡೆಯುತ್ತಾ ಉಂಟು. ಎಲ್ಲರೂ ಮಿಷ್ಟಾನ್ನವನ್ನು ಉಣ್ಣುತ್ತಾ ಇದ್ದಾರೆ. ರುಚಿ ಇಲ್ಲ. ಎಲ್ಲರಿಗೂ ನೋಡುವುದಕ್ಕೆ ರಂಜನೆ ಉಂಟು, ಅನುಭವ ಇಲ್ಲ. ಎಲ್ಲರೂ ಕೂಡ ಬದುಕುತ್ತಾ ಇದ್ದಾರೆ. ಜೀವನ ಮಾಡುವುದಲ್ಲ ಅಮ್ಮ, ಬರೇ ಬದುಕುವುದು ಮಾತ್ರ. ತಾಯೇ, ಎಷ್ಟು ಸಂಪದ ಇದ್ರೆ ಮಾನಸಿಕ ನೆಮ್ಮದಿ ಇಲ್ಲದಿದ್ರೆ ಆ ಸಂಪದ ಇದ್ದು ಪ್ರಯೋಜನ ಉಂಟೆ? ಇಲ್ಲವಲ್ಲ. ಅಯೋಧ್ಯೆಯ ಪ್ರಜೆಗಳು ನಮ್ಮ ಸೌಭಾಗ್ಯ ಲಕ್ಷ್ಮಿಯನ್ನು ಕಾಡಿಗಟ್ಟಿದವಲ್ಲ. ತುತ್ತು ಅನ್ನ ತಿನ್ನುವಾಗ ನಿನ್ನನ್ನು ನೆನೆಸಿ ಕಣ್ಣೀರಿಡ್ತಾರೆ ತಾಯೇ. ಪ್ರಜೆಗಳು ಬಿಡು. ದನ ಕೂಡ ತನ್ನ ಕರುವಿಗೆ ಹಾಲನ್ನು ಕೊಡುವುದನ್ನು ಮರೆತು ಉಪ್ಪರಿಗೆಯನ್ನು ನೋಡಿ ಕಣ್ಣೀರು ಸುರಿಸ್ತಾ ಉಂಟು. ಸೀತಾ ಮಾತೆ ಇಲ್ಲಲ್ಲ. ಕುದುರೆಗಳು ಕೆರೆಯುವುದನ್ನು ಮರೆತಿದ್ದಾವೆ, ಆನೆಗಳು ಕೀಳಿರುವುದನ್ನು ಮರೆತು ಬಿಟ್ಟಿದ್ದಾವಮ್ಮ. ಎಂಥದ್ದನ್ನಾದರೂ ಮೀರಿ ನಿಲ್ಲುವಂತಹ ವಸಿಷ್ಠ ವಾಮದೇವರು ಕೂಡ ಸೀತಾ ಪರಿತ್ಯಾಗವನ್ನು ನಿಲ್ಲಿಸುವುದಕ್ಕಾಗಲಿಲ್ಲವಲ್ಲ. ನಮ್ಮ ಮಂತ್ರಕ್ಕೆ ಧಿಕ್ಕಾರ ಇಲ್ಲಿ ಎನ್ನುವುದಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ ತಾಯಿ. ಅಯೋಧ್ಯೆಯ ಅರಮನೆಯ ಬಗ್ಗೆ ಏನು ಕೇಳ್ತಿ? ಏನು ಕೇಳ್ತಿ ಅಮ್ಮ? ಏನು ಕೇಳ್ತಿ? 4 ಗಂಡು ಮಕ್ಕಳೇ ನಾವು. ಆದ್ರೆ ನಮ್ಮ ಅಯೋಧ್ಯೆಯ ಮನೆಗೆ ನಮ್ಮ ಮಾತೆಯರಿಗೆ ಹಿರಿಯ ಮಗಳಾಗಿ ನೀನು ಬಂದೆ. ಮಗಳನ್ನು ಕಳೆದುಕೊಂಡಂತ ವೃದ್ಧ ತಾಯಿಯರು ರೋಗ ರುಜಿನಗಳಿಂದ ಬಳಲುತ್ತಾ ಇದ್ದಾರೆ ತಾಯೇ. ನಿನ್ನ ತಂಗಿಯರು, ನಿನ್ನ ಅಪ್ಪುಗೆ ನಿನ್ನ ವಾತ್ಸಲ್ಯದ ತಲೆನೋವರಿಕೆ ಇಲ್ಲ ಎನ್ನುವ ಮಾವನಿನ ತಪ್ಪಲಿಗಳಾಗಿ ಬಿದ್ದಿದ್ದಾರೆ. ಲಕ್ಷ್ಮಣನ ವಿಷಯ ಹೇಳಿ ಪ್ರಯೋಜನ ಇಲ್ಲ. ಯಾಕಪ್ಪ, ನಾನೇ ನನ್ನ ತತ್ತಿಗೆಯನ್ನು ಕಾಡಿಗೆ ಬಿಟ್ಟ ಅಪರಾಧಿ ಎನ್ನುವುದಾಗಿ ದಿನವೂ ಕರಗುತ್ತಾ ಇದ್ದಾನೆ. ಭರತಣ್ಣ ಈ ಪ್ರಕರಣಕ್ಕೆ ಮೂಕಸಾಕ್ಷಿಯಾದೆ ಎನ್ನುವುದಾಗಿ ಹಂಬಲಿಸ್ತಾ ಇದ್ದಾನೆ. ನನ್ನ ವಿಷಯ ಏನು ಹೇಳ್ತೀಯಮ್ಮ? ಕಿರಿ ಮಗನಾಗಿ ನಿನಗೆ ನಾನಿದ್ದೆ. ಸುಮಿತ್ರಗಿಂತ ಹೆಚ್ಚು ನೀನಿಲ್ಲದೆ ಬೇರೆ ನಮ್ಮ ಸೌಖ್ಯ ಎಂಥದ್ದು. ಇನ್ನು ರಾಮಚಂದ್ರ
ನಾವಾದ್ರೆ ಎಲ್ಲರ ಮುಂಭಾಗದಲ್ಲಿ ಕಣ್ಣೀರು ಸುರಿಸಿ ಅಂತರಂಗದ ನೋವನ್ನು ಬಯಲು ಮಾಡಬಹುದಮ್ಮ. ರಾಜಾರಾಮ ಸಾರ್ವಭೌಮ ಕಿರಿಯರು ಅತ್ತ ಹಾಗೆ ಮನೆ ಯಜಮಾನನಿಗೆ ಅಳುವುದಕ್ಕಾಗುತ್ತದೆ ಹೇಳು? ಇಲ್ಲ. ಅದಕ್ಕೆ ಮನೆಯಲ್ಲಿ ದೇವರ ಕೋಣೆ ಅಂತ ಇರುವುದು. ರಾಜಾರಾಮನಂತವ ಪ್ರಜೆಗಳ ಸಮಸ್ಯೆಗಳನ್ನೆಲ್ಲ ಬೇಗ ಕೇಳಿ ಮುಗಿಸಿ ಶೋಕಾಗಾರವನ್ನು ಸೇರಿ ದಿನ ದಿನವೂ ಕಳೆದುಕೊಂಡ ಸೀತೆಗಾಗಿ ಹಂಬಲಿಸ್ತಾ ಇದ್ದಾನಮ್ಮ. ನಿನಗೆ ಗೊತ್ತುಂಟಲ್ಲ, ವನವಾಸದಲ್ಲಿ ನಿನ್ನನ್ನು ಕಳೆದುಕೊಂಡು ಕಲ್ಲು ಮರ ಗಿಡ ಅರಸಿನದ ಪುಡಿಯಂತೆ ತೋರುತ್ತಿದೆ. ತಮ್ಮ ಎನ್ನುವುದಾಗಿ ಹೇಳಿದಂತಹ ನಮ್ಮಣ್ಣ ಶಾಶ್ವತವಾಗಿ ನಿನ್ನನ್ನು ಕಳೆದುಕೊಂಡು ಹೇಗೆ ಯೋಚಿಸಬಹುದು, ಹೇಗೆ ದುಃಖ ಪಡಬಹುದು? ಬೇರೆ ಹೇಳಬೇಕಾದಿಲ್ಲವಲ್ಲ. ಅಯೋಧ್ಯೆ ಕಿರಣವಿಲ್ಲದ ಸೂರ್ಯವಾಗಿದೆ. ಕಿರಣ ಇಲ್ಲದಿದ್ರೆ ಸೂರ್ಯನಿಗೆ ಅಸ್ತಿತ್ವ ಉಂಟೆ? ಇಲ್ಲ. ನಾವೆಲ್ಲ ಹೆಣಗಳಮ್ಮ, ಹರಣವಿಲ್ಲದ ಕಾಯ. ಜಡಿ ಮಳೆಯಲ್ಲಿ ನಡೆದುಕೊಂಡು ಬರುತ್ತಿದ್ದವನೊಬ್ಬ ಈ ಮಳೆಯ ಕೆಸರಿನಲ್ಲಿ ಪಾದರಕ್ಷೆಯನ್ನು ಕೊಂಡು ಹೋಗುವುದಕ್ಕಾಗುವುದಿಲ್ಲ, ನಿಮ್ಮ ಮನೆಯ ಜಗುಲಿಯಲ್ಲಿ ಇಡಲೇ ಎನ್ನುವುದಾಗಿ ಒಬ್ಬನಲ್ಲಿ ಕೇಳಿದ್ರೆ ಇಟ್ಟು ಹೋಗಿ ಅಂತ ಹೇಳ್ತಾನೆ. ಅದೇ ಜಡಿ ಮಳೆಯಲ್ಲಿ ಹೆಣವನ್ನು ಹೊತ್ತುಕೊಂಡು ಹೋಗುತ್ತಿದ್ದ 4 ಮಂದಿ ನಿಮ್ಮ ಜಗುಲಿಯಲ್ಲಿ ಹೆಣವನ್ನು ಇಡಲೇ ಎನ್ನುವುದಾಗಿ ಕೇಳಿದರೆ ಇಡೀ ಎನ್ನುವುದಾಗಿ ಹೇಳುತ್ತಾನೆ. ಪಾದರಕ್ಷೆಗಿರುವ ಬೆಲೆಯು ಜೀವ ಹೋದ ಮೇಲೆ ಶರೀರಕ್ಕಿಲ್ಲವಮ್ಮ. ಅಯೋಧ್ಯೆಯ ಸ್ಥಿತಿ ಹಾಗಮ್ಮ. ನೊಂದುಕೊಳ್ಳಾಡದಿರೋ ಮಗುದಲ್ಲನು ಭವಿಸಿ ಚಂದ ಸಕಲರಿಗೆ, ಮಗುದಲ್ಲನು ಭವಿಸಿ ಚಂದ ಸಕಲರಿಗೆ, ಕರುಣಾಳು ರಾಘವಗೆ ಹರಿಕಳಂಗವದ ಕರುಣಾಳು ರಾಘವಗೆ ಹರಿಕಳಂಗವದು ಪುರದೊಳಿ ಪುರಗಿರುದ ತೊರಗುತ್ತಿದ್ದವಂತೆ ಕಂದನೀರಿ ತೆರದಿ ನೊಂದುಕೊಳ್ಳಾಡದಿರೋ ಕೌಲ ಯಾಕಪ್ಪ ಗೊತ್ತಿರುವೆ? ಇದನ್ನು ನೋಡಿ ಹೇಗೆ ಸಹಿಸಿಕೊಳ್ಳಲಿ ತಾಯಿ? ದುಃಖಿಸದಿರು. ಯಾವುದೇ ಶಕ್ತಿಗಾಗಲಿ ವಿಧಿಲಿಖಿತದ ಯೋಗವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಂತೆ. ನನ್ನ ಹಣೆಯಲ್ಲಿ ಈ ರೀತಿಯಾಗಿ ನಡೆಯಬೇಕು ಎನ್ನುವ ಹಾಗೆ ವಿಧಿ ಸಂಕಲ್ಪಿತ್ತು ಎಂದಾದರೆ ಅದನ್ನು ಮೀರಿ ನಡೆಯುವುದಕ್ಕೆ ಯಾರಿಂದಾದರೂ ಸಾಧ್ಯ ಉಂಟೆ ಹೇಳು? ರಾಮನ ನಡೆಯನ್ನು, ರಾಮನ ನುಡಿಯನ್ನು ಮೀರಿ ನಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗಾದರೂ ಸಾಧ್ಯ ಉಂಟೆ ಹೇಳು? ನಾವು ಯಾರಮ್ಮ ಸರ್ವಾಂಗೀಣ ಆದರ್ಶವನ್ನು ಮೆರೆದ ನಮ್ಮ ಅಣ್ಣನನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ತಲೆ ಎತ್ತುವ ಧೈರ್ಯವು. ಹೀಗಿರುವಾಗ ಅವರ ನಡೆಯನ್ನು ವಿರೋಧಿಸುವುದಕ್ಕೆ ನಾವೆಷ್ಟರವರು ಅಲ್ವೇ? ಗಂಧ, ನನ್ನ ಪ್ರಭು ರಾಜಾರಾಮನಾಗಿ ಮೆರೆದವರಿದ್ದಾರೆ. ಅವರ ಜೀವನಕ್ಕೆ ಕಳಂಕಪ್ರಾಯಲಾಗಿ ನಾನವರ ಬಳಿ ಇರುವುದಕ್ಕಿಂತ ಈ ಕಾಡಿನಲ್ಲಿರುವುದೇ ಲೇಸು ಮಗನೇ. ಅಯ್ಯೋ ಹೇಳಬೇಡಮ್ಮ, ನೀನು ಕಳಂಕ ಅಂತ ಹೇಳಿದ್ರೆ ನಮ್ಮ ಕರುಳಿಗೆ ಕತ್ತಿಟ್ಟಂತಾಗ್ತದೆ. ಕಳೆದ ಕಥೆಯನ್ನು ಮರೆತಿರಬೇಕು. ಇಲ್ಲಿಯವರೆಗೆ ನೀನು ದುಃಖ ಪಟ್ಟದ್ದು ಕಣ್ಣೀರು ಇರಿಸಿದ್ದು ಸಾಕಮ್ಮ. ಇನ್ನು ನಾನು ನೋಡಿದನಲ್ಲ, ಇಲ್ಲಿಯವರೆಗೆ ಅಯೋಧ್ಯೆಯವರೆಗೆ ನೀನು ಎಲ್ಲಿದ್ದಿ ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ ಇಲ್ಲಿದ್ದಿ ಎನ್ನುವುದಾಗಿ. ದಾವಣಾಸುರವಾದ ಆಮೇಲೆ ಈಗಲೇ ಅಯೋಧ್ಯೆಗೆ ಹೋಗ್ತೇನೆ. ಅಣ್ಣನಲ್ಲಿ ಹೇಳ್ತೇನೆ, ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಅತ್ತಿಗೆ ಮತ್ತು ಮಕ್ಕಳಿದ್ದಾರೆ ಎನ್ನುವುದಾಗಿ. ಮಕ್ಕಳನ್ನು ಕಾಣುವುದಕ್ಕೆ ಓಡೋಡಿ ಅಣ್ಣನೇ ಬರ್ತಾರೆ ಹೇಳ್ತೇನೆ. ಮುದದುಳಿಯೋ ಮುಂದಾದರಿನನು ನಿನ್ನಣ್ಣಂಗೆ ಬೀಳದಿರು, ನಿನಗಿರುವ ಉದರದಲ್ಲಿ ಜನಿಸಿರುವ 7 ಶಿಶುಗಳ ಉದರದಲ್ಲಿ ಜನಿಸಿರುವ 7 ಶಿಶುಗಳ
ಸಂತೋಷಗೊಂಡು ಶ್ರೀರಾಮನಲ್ಲಿ ವಿಚಾರವನ್ನು ತಿಳಿಸುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತೆಯ ಸುತ್ತ ವಿನೋದದ ಸಿರಿಗೆ ಸ್ವರ್ಗದ ಸಿರಿ ತೊತ್ತು ಓಡೋಡಿ ಬರ್ತಾನೆ ಅಣ್ಣ. ಇಲ್ಲ, ಹೇಳಬಾರದು, ಹೇಳಕೂಡದು. ಹೇಳದೆ ಉಳಿದೇನೆ ಇದನ್ನು ನೋಡಿದ ಮೇಲೆ. ನಾನಿಲ್ಲಿರುವಂತಹ ವಿಚಾರವನ್ನು ನೀನು ನನ್ನ ಪ್ರಭುಗಳಿಗೆ ತಿಳಿಸಬಾರದು ಶತ್ರುಘ್ನ. ಏನು ಶತ್ರುಘ್ನ ಅಂದ್ರೆ ಮನದಿಂದ ಹೊಡೆದು ಬಂದವ ಅಂತ ಭಾವಿಸಿದ್ಯ ಅಮ್ಮ? ತಾಯಿಯ ಕರುಳನ್ನು ಕಡಿದು ಬಂದವ ಹೇಳದೆ ಇರುವುದಿಲ್ಲ ನಾನು. ಒಂದು ವೇಳೆ ಹೇಳಿದೆ ಎಂದಾದ್ರೆ ನನ್ನ ಹಣೆ ಇದೆ, ನನ್ನ ಹಣೆ. ಅಮ್ಮ ಎಲೆಮನೆಯಲ್ಲಿ ಮಲಿನ ವಸನವನ್ನು ಧರಿಸಿಕೊಂಡು ಹಸಿವಾಣಂತಿ ನೀನಿರುವಾಗ ನಿನ್ನ ಸೌಖ್ಯಕ್ಕೆ ಬೇಕಾಗಿ ನಿನ್ನ ಹಣೆಯನ್ನಾದರೂ ಮೀರಿ ಅಣ್ಣನಲ್ಲಿ ಹೇಳ್ತೇನೆ. ಒಂದು ವೇಳೆ ಹೇಳುತ್ತೇನೆ ಎನ್ನುವ ಹಾಗೆ ಮುಂದುವರಿದೆ ಎಂದಾದರೆ ನೋಡು, ಈಗಲಷ್ಟೇ ಹಳೆದಂತಹ ರಕ್ತದ ಮುದ್ದೆಯಂತಿರುವಂತಹ ಈ ಶಿಶುಗಳ ಹಣೆ ಇದೆ, ಶಿಶುಗಳ ಹಣೆ ಇದೆ. ಅಮ್ಮ ಅವುಗಳ ಮೇಲೆ ಹಣೆ ಹಾಕಿದೆಯಾ? ಸೂರ್ಯವಂಶದ ಕುಡಿಗಳು ಕತ್ತಲೆಯಲ್ಲಿ ಬಿದ್ದಿವೆ. ಕತ್ತಲೆಯನ್ನು ಸರಿಸಿ ಅವುಗಳಿಗೆ ಭವಿಷ್ಯದ ಬೆಳಕನ್ನು ತೋರಿಸುವುದಕ್ಕೆ ಬೇಕಾಗಿ ಅವುಗಳ ಆಣೆಯನ್ನಾದ್ರೂ ಮೀರಿ ಹೇಳಿ. ಒಂದು ವೇಳೆ ಮಾತು ಮೀರಿ ಮುಂದುವರಿದೆ ಎಂದಾದ್ರೆ ನಿನ್ನಣ್ಣ ಶ್ರೀರಾಮನ ಅಮ್ಮ 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 ವಿಪಾಶ ಬಂಧನ ಮಾಡಿಬಿಟ್ಟೆ. ಹಗ್ಗ ಇಲ್ಲದೆ ಕಟ್ಟಿ ಹಾಕಿದೆ ಅಮ್ಮ. ಈಗಷ್ಟೇ ಮಾತು ಕಲಿಯುತ್ತಾ ತೊದಲುತ್ತಾ ಆಡುವಂತ ಮಗುವಿಗೆ ಮೂಕನಾಗಿ ಹೋಗುವಂತ ಶಾಪ ಕೊಟ್ಟ ಹಾಗಾಯಿತು ನಿನ್ನ ಆಣೆ. ಶ್ರೀರಾಮನ ಆಣೆ, ಶ್ರೀರಾಮನ ಆಜ್ಞೆ, ಶ್ರೀರಾಮನ ಬಾಣ ಉತ್ತರಿಸುವುದಕ್ಕುಂಟೆ ತಾಯಿ. ನೀನೇ ಆಶೀರ್ವಾದ ಮಾಡಬೇಕು. ನಾನು ಅಯೋಧ್ಯೆಗೆ ಹೋದ್ರೆ ನನ್ನ ಹೊಟ್ಟೆಯಲ್ಲಿ ಇದ್ದಿತ್ತು ಅಂತ ನನಗೆ ಧೈರ್ಯ ಇರುತ್ತೆ. ಆದಷ್ಟು ಬೇಗ ನಾನು ಅಯೋಧ್ಯೆಗೆ ಹೋಗುವ ಮೊದಲು ಸುಖ ಅಂತ ಆಗುವ ಹಾಗೆ ನೀನೇ ಅನುಗ್ರಹ ಮಾಡಬೇಕಷ್ಟೇ. ಇಲ್ಲಿಗೆ ಬಂದ ಕಾರಣವೇನು ಅಮ್ಮ? ಮಧುಪುರದವನಂತೆ ಲವಣಾಸುರ ನಾಮಕರಾದಂತಹ ದಾನವನಪ್ಪ ಋಷಿಮುನಿಗಳಿಗೆಲ್ಲ ಪೀಡೆ ಕೊಡುತ್ತಿದ್ದಾನೆ ಎನ್ನುವಂತ ವರ್ತಮಾನವನ್ನು ಕೇಳಿ ಅಣ್ಣನಿಂದ ಆಜ್ಞೆಯನ್ನು ಪಡೆದು ಹೊರಟು ನಿಂತವ. ಇಲ್ಲಿ ಆಶ್ರಮ ಉಂಟು ಅಂತ ಕೇಳಿ ಇಲ್ಲಿಗೆ ಬಂದೆ. ಇದನ್ನು ನೋಡುವ ಸೌಭಾಗ್ಯ ಹಾಗಾಗಿ ರಾಕ್ಷಸನ ವಧೆಗೆ ಹೊರಟು ಬಂದ ಕಾರ್ಯವನ್ನು ಯಶಸ್ವಿಯಾಗಲಿ ಮೊದಲೇ ಹೋಗು. ನಿಮ್ಮ ಸಂಭಾಷಣೆಯನ್ನು ಆಲಿಸಿ ಆದರ್ಶ ಸಂಸ್ಕಾರ ಹೇಗುಂಟು ನಿಮ್ಮಲ್ಲಿ ಎನ್ನುವುದು ಮನಸ್ಸಿಗೆ ವೇದ್ಯವಾಯಿತು, ಮನಸ್ಸು ಭಾರವಾಯಿತು. ಹಾಗೆಂದುಕೊಂಡು ಬಂಧುದರ ಕುರಿತಾಗಿ ಕರಗುವುದಲ್ಲ. ಭಾವನೆಗೆ ನಾವು ಬದುಕನ್ನು ಬಲಿ ಕೊಟ್ರೆ ಅಂತೆಯೇ ವಾಸ್ತವವನ್ನು ಮರೆತ ಹಾಗಾಗ್ತದೆ. ಬದುಕುವುದನ್ನು ನಾವು ಭದ್ರಪಡಿಸಿಕೊಳ್ಳಬೇಕು. ಹೌದು, ದುಷ್ಟನ ನಿವಾರಣೆಗೋಸ್ಕರವಾಗಿ ಮುಂದುವರಿದವನಲ್ಲವೇ. ಹೌದು, ಉದಯ ಕಾಲವಾಗಿದೆ, ಹೌದು, ಪ್ರಶಸ್ತ ಮುಹೂರ್ತ ಉಂಟು. ಆದರೂ ಒಂದು ಕಿವಿ ಮಾತನ್ನು ನೆನಪಿನಲ್ಲಿಟ್ಟು, ಏನದು? ಆ ಧೂರ್ತ ಲವಣಾಸುರ ನಿಮ್ಮ ಹಿರಿಯವನಾದಂತಹ ಮಾಂಧಾತ ರಾಜನನ್ನು ಕೊಂದವ. ಅವನಿಗೊಂದು ಶೂಲವಿದೆ, ಶಿವಾನುಗ್ರಹ. ಎಲ್ಲಿಯವರೆಗೆ ಆತನ ಕೈಯಲ್ಲಿ ಇರುತ್ತದೋ ಅವನನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಆ ಶೂಲವು ಅವನ ಕೈಯಲ್ಲಿ ಇಲ್ಲದಂತಹ ಸಂದರ್ಭವನ್ನು ಸಾಧಿಸಿ ಅವನನ್ನು ಸಂರಕ್ಷಣೆ ಮಾಡು, ಪ್ರಜಾ ಸಂರಕ್ಷಣೆ ಮಾಡು. ಮಧುವಿನಿಂದ ಹುಟ್ಟಿದ ಲವಣ. ಹೌದು. ಸಕ್ಕರೆ ಉಪ್ಪು ಒಟ್ಟೊಟ್ಟಿಗಿರುವಾಗ ಬೇಗ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಹೌದು. ಆದಷ್ಟು ಜಾಗರೂಕನಾಗಿ ಯುಕ್ತಿಯುಕ್ತತೆಯಿಂದ ಸಕ್ಕರೆಯ ಮಧ್ಯದಲ್ಲಿರುವಂತಹ ಲವಣವನ್ನು ತೆಗೆದು ಅನಿರೀಕ್ಷಿತವಾಗಿ ಬಂದಿದ್ದೀಯಲ್ಲ, ಬಂದ ಮಾತ್ರಕ್ಕೆ ಬಿಡುವವರು ನಾವಲ್ಲ, ಯಾರೋ ಬೇಡ. ಈಗ ಅನಾಹುತವನ್ನು ಮಾಡಿದವರಿಗೆ ಅನಿರೀಕ್ಷಿತವಾಗಿ ಒಂದು ಶಿಕ್ಷೆ ಕೊಡುವ
ಬರ್ತದೆ. ಹಾ ಆದರೆ ಹಾ ಈ ಕಾರಣಕ್ಕೆ ಹಾ. ನಮ್ಮಷ್ಟಕ್ಕೆ ನಾವಿರುವವರು. ಓ. ಹೀಗಿರುವಾಗ ಇನ್ನೊಮ್ಮೆ ಹೇಳು. ಏನು ನಮ್ಮಷ್ಟಕ್ಕೆ ನಾವಿದ್ದವರು ನಿಮ್ಮ- ಈ ಮಧುಪುರದಲ್ಲಿ ನಿಮ್ಮಷ್ಟಕ್ಕೆ ಇದ್ದದ್ದು ಕೆಲವೆಲ್ಲ ಬೇಡ ಅಂತ ಮಾಡಿದ್ದೀರಾ. ಬೇಡ ಮಾಡಿದ್ದೇವೆ. ಯಜ್ಞ ಆಗಾದಿಗಳನ್ನೆಲ್ಲ ಕೆಡಿಸಿದ್ರಿ ಅಂತ, ಹೌದು. ಋಷಿಮುನಿಗಳ ಜುಟ್ಟು ಹಿಡಿದಿರಿ ಅಂತ. ಹೌದು, ಯಾಕೆ? ಯಾಕೆ ಯಾಕೆ ಯಾಕೆ? ಅವರು ನಮ್ಮ ವಿರುದ್ಧವಾಗಿ ವರ್ತಿಸಿದ್ದಾರೆ. ಏನ್ ಮಾಡಿದ್ರು? ಯಾಕಂತ ಹೇಳಿದ್ರೆ ಹಾ. ಯಜ್ಞ ಮಾಡ್ತಾರೆ. ಹಾ. ಯಜ್ಞ ಮಾಡಿದಾಗ ಪುಣ್ಯ ಮೇಲಕ್ಕೆ ಬರ್ತದೆ. ನಿಮ್ಮ ಪ್ರಾರಬ್ಧಕ್ಕೆ ಗಣಹೋಮ ಮಾಡಿ ಗೊತ್ತಿಲ್ಲ, ಅವರನ್ನು ಬಿಡುವುದಿಲ್ಲಲ್ಲ ನೀವು. ಅದಕ್ಕಾಗಿ ಹಾ. ನಮಗೆ ನಿಲ್ಲಿಸೋಕೆ ಆಗುದಿಲ್ಲ. ಹಾ. ಕಣ್ಣಿಗೆಲ್ಲ ಹಾ. ಹೊಗೆ ಕಾರ ಆಗ್ತದೆ. ಹಾ. ಹಾಗಾಗಿ ನಿನಗೆ ಯಜ್ಞದ ಹೊಗೆ ಮಾತ್ರ, ಮತ್ತೊಂದು ಯಜ್ಞದ ಹೊಗೆ ಮಾತ್ರ ಆಗುದಿಲ್ಲ. ಆಗುದಿಲ್ಲ. ಧೂಮಪಾನ ಆಗ್ತದ ಕೆಟ್ಟವನ. ಅದೆಲ್ಲ ಆಗ್ತದೆ. ಹಾ. ಹಾ. ಮತ್ತೊಂದು ಬೊಬ್ಬೆ ಹಾಕ್ತಿದ್ದಾರೆ ಮಣ ಮಣ ಮಂತ್ರ. ಹಾ. ಈ ಮಂತ್ರ ಕೇಳಿದಾಗ ನಮಗೆ ಇಷ್ಟವಾಗುದಿಲ್ಲ. ಹಾ. ಹೌದು, ಅದಕ್ಕಾಗಿ ಅವರು ಕೊಂಡಿದ್ದೇವೆ. ನಿಮಗೆ ಮಂತ್ರ ಕೇಳಿದ್ರೆ ಎಚ್ಚರ ಆಗ್ತದೆ. ಹೌದು, ಹೌದು. ನಮ್ಮವ್ರ ಅಟ್ಟಾಸ ಬಿಡುವ ಎಚ್ಚರ. ಆಗುದಿಲ್ಲ. ಹಾ, ನಿನ್ನ ತಲೆಗೆ ಈ ರಾಕ್ಷಸರನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅಂತಾದರೆ ಅದನ್ನು ಈ ಕ್ಷಣ ಪರೀಕ್ಷೆಯೇ ಹೇಳುತ್ತೇನೆ. ಪರೀಕ್ಷೆಗೆ ಉತ್ತರ ಮುಗಿಸದಿದ್ರೆ ಮುಗಿಬೇಕಲ್ಲ ಎಲ್ಲ. ನಿಮಗೂ ನಮಗೂ ಏನು ದ್ವೇಷ ಇಲ್ಲದ ಕಾರಣ ನೀನೇ ನಮ್ಮಲ್ಲಿಗೆ ಬಂದು ನಮ್ಮೂರನ್ನು ಕೊಂದು ಮುಗಿಸ್ತಾ ಇದ್ಯಾ. ನಾವು ಇಕ್ಷ್ವಾಕು ಕುಲದವರು. ಹೌದಾ? ಅಂತವೇ ನಮಗೆ ಮನೆ. ಯಾರ ಸಜ್ಜನನ ಮೇಲೆ ಕೈ ಮಾಡಿದ್ರು ನಮ್ಮ ಕುಟುಂಬದ ಸದಸ್ಯರಿಗೆ ಹಾನಿ ಮಾಡಿದ ಹಾಗೆ. ದ್ವೇಷಕ್ಕೆ ಕಾರಣ ಅಷ್ಟೇ ಸಾಕಾಗ್ತದೆ. ನಿನ್ನೆದು ಬಂದಿದ್ದು ಸಾಮಾನ್ಯದವರಲ್ಲ, ನಮ್ಮನ್ನು ಎದುರಿಸುವುದಾದ್ರೆ
ಇಲ್ಲ. ನಿನ್ನನ್ನು ನೋಡಿ ಕತ್ತಿ ಇಲ್ಲದೆ ಕೊಲ್ಲುದು ಅಂತ ಹೇಳಿದ್ರೆ ಹೊಗಳು. ಯಾಕೆ ಯಾಕೆ ನಿಮ್ಮಂತವರನ್ನು ಆ ರೀತಿ ಹೊಗಳದೇ ಇದ್ರೆ ನಮ್ಗೆ ಬದುಕುವುದಕ್ಕೂ ಕಷ್ಟ ಉಂಟು. ಹಾಗೆ ಹೊಗಳಿದ್ರೆ ನಾವು ಎಲ್ಲ ಏರಿ ಸೊಂಟ ಮುರಿಸಿಕೊಳ್ಳುವವರು ಅಲ್ಲ, ಏರಿಸುವುದಕ್ಕಾಗಿ ಹೊಗಳುವವರು ನಾವಲ್ಲ. ಮತ್ತೆ ನಿಮ್ಮನ್ನು ಮೋಸಗೊಳಿಸಿ ಆದ್ರೂ ಏರಿಸಬೇಕು ಅಥವಾ ಆ ರೀತಿಯಾದ್ರೂ ನಿಮ್ಮ ಪತನವನ್ನು ಮಾಡಬೇಕೆಂಬ ಉದ್ದೇಶವೇ ನಮ್ಮ. ನಿನ್ನ ಹೊಗಳಿಕೆಯನ್ನು ನೀರು ಹೋಗಬೇಕಾದ್ರೆ ಈ ನೌಕೆಯಲ್ಲಿ ತೂತಬೇಕಲ್ಲ, ರಂಧ್ರ ಇಲ್ಲ, ಇರ್ಲಿ ಬಿಡು, ಮುಳುಗುದಿಲ್ಲ. ಹಾಗಾಗಿ ರಂಧ್ರ ಇದ್ದದ್ದು ಕೆಲವರಿಗೆ ಗೊತ್ತಾಗುವುದಿಲ್ಲ. ಅಲ್ಲ, ಇಲ್ಲ ರಂಧ್ರ ಇಲ್ಲದೆ ಇರುವಂತಹ ಯಾವ ವಾಹನವೂ ಇರುವುದಿಲ್ಲ. ಯಾರು ಹೇಳಿದ್ದು? ನನಗೆ ಗೊತ್ತು. ಇದು ದೇಹ ಎನ್ನುವುದೇ ಒಂದು ರಥ. ಹೌದಾ? ಶತ್ರುಘ್ನ ಅಂತ ನನಗೆ ಹೆಸರು ಯಾಕೆ ಗೊತ್ತುಂಟ? ಯಾಕೆ? ಹೊರಗಿನ ಕತ್ತಿ ಹಿಡಿದವರನ್ನು ಕೊಲ್ತೇನೆ ಅಂತಲ್ಲ, ಕಾಮಕ್ರೋಧಾದಿಗಳನ್ನು ಗೆದ್ದಿದ್ದೇನೆ ಎನ್ನುವ ಕಾರಣಕ್ಕಾಗಿ ಒಳಗಿನ ಶತ್ರುಗಳನ್ನು ಜಯಿಸಿದವ. ಹೊಗಳಿಕೆ ಯಾಕೆ? ಅಂತಹ ಉದ್ದಟನ ನಿನ್ನಲ್ಲಿ ಇದ್ದ ಕಾರಣವೇ ನಿನ್ನನ್ನು ಆ ರೀತಿ ಮೇಲಕ್ಕೆ ಏರಿಸಿ. ನಿಮಗೆ ಅದು ಉದ್ದಟನ ಅಂತ ಹೇಳ್ತದೆ. ನಮ್ಮ ಅಯೋಧ್ಯೆಯಲ್ಲಿ ಅದಕ್ಕೆ ಸಾತ್ವಿಕತೆ ಅಂತ ಹೇಳುದು. ಇದು ತಿರುಳೆ ಮಾನವ ತರಲ್ಲ. ನೀನು ಆ ರೀತಿ ಪುರವನ್ನು ಪ್ರವೇಶ ಮಾಡುವಾಗ ದೂತನಲ್ಲಿ ಆದ್ರೂ ಕೇಳಬೇಕಿತ್ತು, ಏನು ಅರಸನಾದವ ಇದ್ದಾನೋ ಇಲ್ವೋ ಎಂಬುದಾಗಿ. ಹೇಳಿಲ್ಲ. ಆ ರೀತಿ ನೀನು ಮಾಡಲಿಲ್ಲ. ನೇರವಾಗಿ ಹಟ್ಟಿಗೆ ತನವನ್ನು ನುಗ್ಗುವ ಹಾಗೆ ಬೀಸಿ ಬಂದು ನನ್ನವರನ್ನೆಲ್ಲರೂ ಸ್ತಂಭದಲ್ಲಿ ಕರೆದು. ನಾವು ಗೋವಿಗೆ ಮಾತ್ರ ಕೊಡುದು, ಗೋವಿಗೆ ಮಾತ್ರ ಆಹಾರ ಕೊಡುದು, ಕನ್ನಡಿ ಹಾವಿಗೆಲ್ಲ ಆಹಾರ ಕೊಡುದಿಲ್ಲ. ನೀನು ಕನ್ನಡಿ ಹಾವಿನ ಜಾತಿಯವ, ಹಾಗಾಗಿ ದೂತನಲ್ಲಿ ಕೇಳಿಲ್ಲ. ನಿನಗೆ ಯಾರಿಗೆ ಯಾವ ಆಹಾರ ಕೊಡ್ಬೇಕಂತ ಯಾರು ಕೇಳಿದ್ದು? ನನಗೆ ಗೊತ್ತುಂಟು. ದೂತನಲ್ಲಿ ಕೇಳಿ ಒಳಗೆ ಬರಬೇಕಾದ್ರೆ ಯಾರಲ್ಲಿ? ಸರಿಯಾಗಿ ವ್ಯವಹಾರ ಮಾಡಿದವರಲ್ಲಿ, ನೈತಿಕತೆ ಇಲ್ಲದೆ ನಿನ್ನಂಥವನಲ್ಲಿ ಅಲ್ಲ. ನಿನ್ನ ಊರಿಗೆ ಬೇರೆಯವರು ದಾಳಿ ಮಾಡಿ ನೀನೇನು ಮಾಡ್ತೀನಿ? ಬೇರೆಯವರು ದಾಳಿ ಮಾಡಿದ್ರೆ ಎದುರಿಸ್ತೇನೆ. ನೀನು ಬರಲಿಲ್ಲ. ಯಾಕೆ? ನನ್ನ ಊರಿಗೆ ಬರುವುದಿಲ್ಲ. ನಾನು ಅಂತ ನಿನ್ನ ಹಾಗೆ ಕೆಟ್ಟದ್ದು ಮಾಡುದಿಲ್ಲ. ಹೌದಾ? ಹೌದು. ಕೆಟ್ಟದ್ದು ಮಾಡಿದ್ದು ಅಯೋಧ್ಯೆಯವ ಏನು? ಕೆಟ್ಟದ್ದು ಮಾಡಿ ಗೊತ್ತಾಗಿ ಮಾಡುವುದಲ್ಲ, ಮತ್ತೆ ಮಾಡಿದ ಮೇಲೆ ಕೆಟ್ಟದಂತ ಗೊತ್ತಾಗ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ತಪ್ಪಾಯ್ತು ಅಂತ ಕಾಲಿ. ಇಲ್ಲಪ್ಪ, ಈಗ ಮಾಡಿದ ಮೇಲೆ ಕೆಟ್ಟದಂತ ಗೊತ್ತಾಗಿದೆ ಅಲ್ವಾ? ತಪ್ಪಾಯ್ತು ಅಂತ ಕಾಲಿ. ನಿನ್ನವರಿಗೆ ಹೇಳಿದ್ದು, ನನ್ನವರಿಗೆ ಹೇಳಿದ್ದಲ್ಲ. ನಾವಂತಹ ತಪ್ಪನ್ನು ಮಾಡಲಿಲ್ಲ, ಹಾಗಾಗಿ ನಿನ್ನ ಕಾಲಿಗೆ ರಗುವುದಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಕೆಟ್ಟದ್ದು ಮಾಡಿದ್ದು ಇನ್ನೂ ಗೊತ್ತಾಗಲಿಲ್ಲ ನಿನಗೆ. ಯಾವುದು ಕೆಟ್ಟದ್ದು ಮಾಡಿದಂತ? ಕೆಟ್ಟದ್ದು ಒಳ್ಳೆಯದು ಅದು ನಮಗೆ ಬಿಟ್ಟದ್ದು. ನೀನು ವಿಚಾರಣೆ ಮಾಡುವುದಕ್ಕೆ ಬರಲಿಲ್ಲ. ವಿಚಾರಣೆ ಮಾಡಿ ಅರಸನಾದವ ರಾಜ್ಯದ ಪ್ರತಿನಿಧಿ ಇದ್ದ ಹಾಗೆ. ನೀನು ಅರಸ ಅಂಗಯಗಳಕ್ಕೆ ಅಲ್ವಾ? ನಾವು ಅಖಂಡ ಆರ್ಯವರ್ತಕ್ಕೆ ಚಕ್ರವರ್ತಿ. ಸುಮ್ಮನಿಲ್ಲು. ಏನು? ನಿಮ್ಮ ತನ್ನನ್ನು ತಾನು ಹೊಗಳಿಕೊಳ್ಳುವವ? ಹೊಗಳಿಕೊಳ್ಳುವುದಲ್ವಾ? ಚಕ್ರವರ್ತಿ ಪೀಠ ಅಂತ ಹೇಳಿದ್ರೆ ಹೊಗಳಿಕೊಳ್ಳುವುದಾ? ಅದು ವಾಸ್ತವ. ಬರೇ ಬಂಡಲ ಹಾಗೆ ನಿನ್ನ ಚಪಲತ ಬಾಯಿಯ ಚಪಲತೆಯನ್ನು ದೂರ ಮಾಡುವುದು. ನಿನಗೆ ಸರಿ ಮಾತಾಡಿದ್ರೆ ಚಾಪಲ್ಯ ಅಂತ ಕಾಣ್ತದೆ. ನಿನ್ನ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ವೇದ ಅಂತ. ಬಾಯಿಗೆ ಬಂದ ಹಾಗೆ ಮಾತಾಡಿದಲ್ಲ, ನೀನು ಬಂದದ್ದು ತಪ್ಪು, ಬಂದು ನಮ್ಮವರನ್ನು ಕೊಂದದ್ದು ತಪ್ಪು. ಈ ರೀತಿ ದಾಳಿ ಮಾಡುವುದಕ್ಕೆ ನೀನೇ ಮಧುದೈತ್ಯ ಪ್ರಪಂಚದಲ್ಲಿ ಸಜ್ಜನನಾಗಿ ಬದುಕಿದವನು. ಇರ್ಲಿ, ಕೇವಲ ತಪಸ್ಸಿನ ಮೂಲಕ ಮಾತ್ರ ಶಿವನನ್ನು ಮೆಚ್ಚಿಸಿದ್ದಲ್ಲ, ಚಾರಿತ್ರ್ಯದ ಮೂಲಕವೂ ಲೋಕದಲ್ಲಿ ಖ್ಯಾತನಾದವನಂತೆ. ಎಂತ ಅಪ್ಪನಿಗೆ ಎಂತ ಮಗ. ಅದೇ ನೀನ್ ಹೇಳಿದ್ಯಲ್ವಾ, ನೀನ್ ಯಾರು ಕೇಳಲಿಕ್ಕೆ ಅಂತ. ಎರಡು ಕಾರಣಕ್ಕೆ ಕೇಳ್ಬೋದು. ಯಾವುದು? ಅಪ್ಪ ಹೇಳಿದ್ದನ್ನು ಕೇಳದೇ ಇದ್ರೆ ಮತ್ತೆ ಊರಿನವರೇ ಬುದ್ಧಿ ಕಲಿಸುವುದು ಒಂದು. ಇನ್ನೊಂದು, ಇಕ್ಷಾಕೂಣ ಇವಂ ಭೂಮಿ ವನ ಶೈಲ ಕಾನನ. ವನಕ್ಕೆ, ಭೂಮಿಗೆ, ಕಾನನಕ್ಕೆ, ಶೈಲಕ್ಕೆ ಎಲ್ಲಕ್ಕೂ ಅಧಿಕಾರ ಇರುವ ಸೂರ್ಯವಂಶದ ಮನೆ ಮಗ ಬಂದದ್ದು. ಶಾಕಿನಿ ಡಾಕಿನಿ ಎನ್ನುವಂತ ಮರಳು ಭೂತಗಣಗಳಿಗೆ ನಿನ್ನ ತಲೆಯನ್ನು ಆಹುತಿ ಕೊಟ್ಟೆ. ಶತ್ರುಹರ ಅಂತ ಹೆಸರು ನಿನ್ನ ಹಿರಿಯರು ನಿನಗಿಟ್ಟಿದ್ದಾರೆ. ಅಂದ ಮಾತ್ರಕ್ಕೆ ನೀನು ಹರಡಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹೆಸರನ್ನು ಸೂಚಿಸಿಕೊಂಡು ಮತ್ತೊಬ್ಬರ ಊರಿಗೆ ದಾಳಿ ಮಾಡಿ ಅವನನ್ನು ದಂಡಿಸಿ ತನ್ನ ಪ್ರತಿಷ್ಠೆಯನ್ನು ಮೇಲೆತ್ತರಕ್ಕೆ ಏರಿಸುವುದಕ್ಕೆ ಬಂದಂತ ಅರಸ ನೀನು.
ಹೆಸರು ಸ್ವಭಾವವನ್ನು ಸಂಕೇತಿಸುವುದಾಗಿರ್ಬೇಕು. ಈಗ ನಿನ್ನ ಹೆಸರು ಲಾವಣ ಅಂತ ನೀ ನೀರು ಕುಡಿದಿಲ್ವಾ? ಯಾಕೆ ಕುಡಿಬಾರದು? ನೀರು ಕುಡಿದ್ರೆ ಕರೆಕ್ಟ್ ಯಾಕೆ ಕುಡಿಯಬಾರದು? ಲವಣಾಸುರ ಅಂತ ಹೆಸರಿದ್ದವರೆಲ್ಲ ಉಪ್ಪಿನ ಹಾಗಿರ್ಬೇಕು ಅಂತ ಇಲ್ಲ ಅಲ್ಲ. ಹಾಗೆ ಹೇಳಿತು ಶತ್ರುಹರ ಅಂತ ಹೆಸರಿಟ್ಟ ಕಾರಣಕ್ಕೆ ಹರನೇ ಆಗ್ಬೇಕು ಅಂತಿಲ್ಲ. ಈಗ ಉಪ್ಪು ಹೆಚ್ಚಾದ್ರೆ ನೀನು ನೀರು ಕುಡಿಯುದಿಲ್ವಾ? ಕುಡಿತೇನೆ. ಮತ್ತೆ ಕುಡಿಯುದು? ಹಾಗಾಗಿ ನೀರು ಕುಡಿಯುತ್ತೆ. ಉಪ್ಪು ಹೆಚ್ಚಾಗಿದೆ ನುಂಗಿ ನೀರು ಕುಡಿಯುತ್ತೆ. ಸಕ್ಕರೆ ಕಾಯಿಲೆ ಪ್ರಾರಂಭ ಆಗಿಯೇ ಮಗನೇ. ಇಲ್ಲದ್ರೆ ಇಲ್ಲಿ ತನಕ ನೀನು ಬರುವುದಿಲ್ಲ. ಭಾವಿಸಿಕೊಂಡೆ ಶತ್ರುಗುಣ ನೀನಾಗಬಹುದು. ಅದರ ಶಕ್ತಿಯನ್ನು ನಾನು ಸಂಪಾದಿಸಿಕೊಂಡಿದ್ದೆ. ಎಷ್ಟರ ತನಕ ಆ ಶಕ್ತಿ ನನ್ನ ಕೈಯಲ್ಲಿದೆಯೋ ಅಷ್ಟರ ತನಕ ನನಗೆ ವರ್ಣವೇ ಇಲ್ಲ. ನಿನ್ನ ಜಾತಿಯಲ್ಲಿ ಹುಟ್ಟಿದಂತಹ ಮಾಂಸವಾದ ಅನರಣ್ಯರವರು ಏನಾಗಿದ್ದಾರೆ ಗೊತ್ತಾ? ದೈತ್ಯರ ಕೈಗೆ ಸಿಕ್ಕಿ ನೂರಾಗಿ ಸತ್ತು ಹೋಗಿದ್ದಾರೆ. ಅದಕ್ಕೆ ಎರಡು ಕಾರಣ. ನಿನಗೆ ಸಾಯುವ ಕಾಲ ಬಂದಿಲ್ಲ. ಮಾಂದಾತನ ಹಾಗೆ ನಾನು ಸಾಯುವುದಿಲ್ಲ ಎನ್ನುವುದಕ್ಕೆ ಎರಡು ಕಾರಣ. ಯಾಕೆ? ಒಂದು, ಮಾಂದಾತ ಬಂದದ್ದು ನೀನು ಮಾಡಿದ ತಪ್ಪನ್ನು ಕೇಳಲಿಕ್ಕೆಲ್ಲ, ಅವ ದಿಗ್ವಿಜಯಕ್ಕೆ ಅಧಿಕಾರವನ್ನು ವಶಪಡಿಸಿಕೊಳ್ಳುವುದಕ್ಕೆ ಬಂದದ್ದು. ನಾನು ಅಧಿಕಾರ ವಶಪಡಿಸಿಕೊಳ್ಳಿಕ್ಕೆ ಬಂದದ್ದಲ್ಲ. ನೀನು ಈಗ ಸತ್ಯನಾಗಿ ಬದುಕಿದ್ರೆ ಈಗಲೂ ಕೊಡ್ತೇನೆ ಅವಕಾಶ. ಇನ್ನೊಂದು, ನಾನು ಬಂದದ್ದು ಆರ್ಯಾವರ್ತದ ಪೀಠವಾದಂತಹ ಚಕ್ರವರ್ತಿ ಪೀಠದ ಹೊಣೆಯನ್ನು ವಹಿಸಿಕೊಂಡು. ನೀನು ಒಂದು ಸಲ ಅಧರ್ಮ ಗೆದ್ದಿರಬಹುದು, ಆದ್ರೆ ಯಾವಾಗಲೂ ಅಧರ್ಮ ಗೆಲ್ಲುವುದಿಲ್ಲ. ಅಧರ್ಮ ಧರ್ಮದ ಮೇಲೆ ಮುಸುಕಬಹುದು, ಆದ್ರೆ ಧರ್ಮವನ್ನು ನಾಶ ಮಾಡುವುದಿಲ್ಲ. ಧರ್ಮ ಗಟ್ಟಿ ನಿಂತ್ರೆ ಅದರ ನಿಮಗೆ ಉದಾಹರಣೆ ಕೊಡ್ತೇನೆ. ಎಷ್ಟು ರಕ್ಕಸರು ಇಂದ್ರಾದಿ ದೇವತೆಗಳನ್ನು ಗೆದ್ದಿದ್ದಾರೆ, ಅವರೆಲ್ಲ ನಿಂತಿದ್ದಾರಾ? ನಿಲ್ಲಿಲ್ಲ. ಯಾಕೆ? ಒಂದು ಮನ್ವಂತರದವರೆಗೆ ನಿಲ್ಲಿಕ್ಕಿರುವುದು ಇಂದ್ರನಿಗೆ. ಹಾಗಾಗಿ ಸಜ್ಜನರಾದಂತಹ ಋಷಿಗಳ ಕಲ್ಪ, ದೇವಕಲ್ಪ, ಇದರಿಂದ ಹುಟ್ಟಿದಂತಹ ಶತ್ರುಘ್ನ ಮಾಂದಾತ ಅಲ್ಲ. ನೀನು ದೇವತೆ ಮಟ್ಟಕ್ಕೆ ಏರ್ಬೇಡುವ. ಅದಕ್ಕೆ ನಿನಗೆ ರಕ್ಕಸ ಅಂತ ಹೇಳಿ. ನಿನಗೆ ನಾನು ಮಾತಾಡಿದ್ದೆ ಅರ್ಥ ಅಲ್ಲ. ದೇವಕಲ್ಪ ಅಂತ ಹೇಳಿದ್ರೆ ದೇವತೆ ಅಂತ ಅರ್ಥ ಅಲ್ಲ, ದೇವತೆಗಳ ಕಲ್ಪನೆ ಅಂತ ಹುಟ್ಟಿದವ ಅಂತ. ಹೌದಾ? ಮತ್ತೆ ದೇವತೆಗಳ ಕಲ್ಪನೆ ಇರಬಹುದು, ಅವರ ಆಶೀರ್ವಾದ ಇರಬಹುದು. ಈ ದೈತ್ಯನ ಮುಂದೆ ಆ ಕಲ್ಪನೆ ಎಲ್ಲ ಬರ್ಲಿಕ್ಕಿಲ್ಲ. ನನ್ನ ಕೈ ಬರಿಯ ಕೈಯಲ್ಲಿ ಹಿಡಿಯುವುದಕ್ಕಿಂತ ಆಯುಧ ಅಲ್ವಾ, ನಿಮ್ಮಂತವರ ತಲೆ ಕಳೆಯುವುದಕ್ಕಿಂತದ್ದು. ನಮ್ಮನ್ನು ಹೇಳುದೇ ಗೊತ್ತುಂಟ, ಏನು ದಾನವ ಅಂತ ಕರುಂಟ, ದೈತ್ಯ ಅಂತ ದುರುಪಯೋಗಪಡಿಸಿಕೊಂಡು ಇಲ್ಲಿಯವರೆಗೆ ಮೆರೆದ ನಾನು ಅವ ಇಲ್ಲದ ವೇಳೆಯನ್ನೇ ಸಾಧಿಸಿಕೊಂಡು ಪುರವನ್ನು ಆಕ್ರಮಿಸಿ ಅವನವರನ್ನೆಲ್ಲ ಕೊಂದೆ. ವರ ಅಂದ್ರೆ ತಿನ್ನುವ ವಸ್ತುವಿನ ಹಾಗೆ, ಲೆಕ್ಕದಲ್ಲಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಲೆಕ್ಕಕ್ಕಿಂತ ಹೆಚ್ಚು ತಿಂದ್ರೆ ಅದೇ ವಿಷ. ಇವನಿಗೆ ವಿಷಾದ ದಾದಿ ಹೇಗೆ ಸತ್ತ? ಇವ ಯುದ್ಧ ಮಾಡುವಾಗ ಇವನ ಹೆಂಡತಿ ಪೂಜಾ ಮಂದಿರದಲ್ಲಿದ್ದ ಹರನ ಶೂಲವನ್ನು ಇವನ ಕೈಗೆ ಸಿಗುವ ಹಾಗೆ ಎಸೆದಳು. ಶಕ್ತಿ ಆಯುಧದಿಂದ ಅದನ್ನು ಕತ್ತರಿಸಿದ. ಅದರ ಒಂದು ತುಂಡು ಮಂದಿ ಇವನನ್ನು ಕೊಂದನು. ಯುವ ಸಾಯುಧನ್ನು ಮೊದಲೇ ಸಿದ್ಧಪಡಿಸಿ ಇಟ್ಕೊಂಡಿದ್ದಾನೆ. ಸತ್ತ ವಿಷಯವನ್ನು ನಮ್ಮ ಅಣ್ಣನಿಗೆ ತಿಳಿಸಬೇಕು. ಸಮಯ ಹೇಗೆ ಕಳೀತದೆ ಅಂತ ಗೊತ್ತಾಗುತ್ತದೆ. ಲವಣಾಸುರ ವಧೆಯಾಗಿ ಅಯೋಧ್ಯೆಗೆ ವರ್ತಮಾನವನ್ನು ಕಳುಹಿಸಿತ್ತು. ಅಣ್ಣನಿಂದ ಅಲ್ಲಿಂದ ಒಂದು ಆಜ್ಞೆ ಬಂತು, ಶತ್ರುಘ್ನ ಅಲ್ಲಿ ಅರಾಜಕತೆ ಆವರಿಸ ಕೂಡದು, ಹಾಗಾಗಿ ಅಲ್ಲಿ ಆಡಿಕೊಂಡಿರುವಂತ ದೇವತೆಗಳು ಸುಭಿಕ್ಷವಾಗಿ ಇಲ್ಲಿ ವರವನ್ನು ಕೊಟ್ಟಿದ್ದಾರೆ. 12 ವರ್ಷ ಆಯ್ತು ನೋಡಿ. ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದು, ಶ್ರುತಕೀರ್ತಿ, ಇಬ್ಬರು ಮಕ್ಕಳನ್ನು ಹೆತ್ತಿದ್ದಾಳೆ. ಸುಬಾವು ಶತ್ರುಘಾತಿ ಎನ್ನುವರು. ಈಗ ಒಂದು ವಿಷಯ ಕೇಳಿದೆ, ಅಣ್ಣ ಅಶ್ವಮೇಧ ಮಾಡ್ತಾ ಇದ್ದಾನಂತೆ. ಅಶ್ವಮೇಧ ಮಾಡ್ಬೇಕಾದ್ರೆ ಸಪತ್ನಿಕನಾಗಿರ್ಬೇಡುವ, ಹೆಂಡತಿ ಇಲ್ಲದೆ ಅಣ್ಣ ಹೇಗಿದೆ. ಎಲ್ಲಿಯಾದ್ರೂ ಅತ್ತಿಗೆ ಋಷಿಮುನಿಗಳ ಮೂಲಕ ಅಲ್ಲಿಗೆ ಕರ್ಕೊಂಡು ಹೋಗಿ ಕರೆದುಕೊಂಡು ಹೋದ್ರೆ ನಮಗೊಂದು ಊಟ ಅಲ್ಲೂ ಹಾಕಿಸುವುದಿಲ್ವ, ಒಂದು ಸಂತೋಷಕ್ಕೆ. ಅತ್ತಿಗೆ ಹೋಗ್ಲಿಲ್ಲ, ಅಣ್ಣ ಎಲ್ಲಿಯಾದ್ರೂ ಬೇರೆ ನಮ್ಮ ನಾಲಿಗೆ ಒಳಗಿದ್ದಿತ್ತು. ಅಣ್ಣ ಬೇರೆ ಮದುವೆ ಆದ ಅಂತ ಹೇಳಿ ಏಕಪತ್ನಿ ವ್ರತಸ್ಥ. ಏನಾಗಿದೆ, ಏನು ವಿಷಯ? ಅಯೋಧ್ಯೆಗೆ ಹೋಗುವ ದಾರಿಯಲ್ಲಿ ಇರುವುದಲ್ವಾ ತಮಸಾ ನದಿ ತೀರದ ಆಶ್ರಮ, ಅಲ್ಲೇ